ಅಧ್ಯಕ್ಷತೆಯನ್ನು ವಹಿಸಿದಂಥ ಹಿರಿಯರಾದ ಪಲ್ಲೆ ಸಾಹೇಬ್ರೆ, ಇಲ್ಲಿಯವರೆಗೆ ಅರಳಿ ನಾಗರಾಜ್ ಸಾಹೇಬ್ರ ವಿಶೇಷವಾದ ವ್ಯಕ್ತಿತ್ವದ ಬಗ್ಗೆ ಪ್ರೊಫೆಸರ್ ಬೇಂದೂರು ಅವರು ಹೇಳಿದರು. ಅವರ ಜೊತೆಗೆ ನಮ್ಮ ವಿಕ್ರಮ್ ಇನ್ಸ್ಟಿಟ್ಯೂಟ್ನ ರಾಘವೇಂದ್ರ ಜೋಶಿ ಅವರೇ, ಪ್ರೊಫೆಸರ್ ವರ್ಗಿ ಅವರೇ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಎಲ್ಲ ಆತ್ಮೀಯರೇ, ಈ ಮಾಹಿತಿ ಹಕ್ಕು ಕಾಯ್ದೆ 2005ರಲ್ಲಿ ನಮ್ಮ ದೇಶದಲ್ಲಿ ಬಂತು. ಇದರ ಅರ್ಥ ಇಷ್ಟೇ, ಮಾಹಿತಿ ಹಕ್ಕು ಕಾಯ್ದೆ ಅಂದರೆ ಸರ್ಕಾರ ಮಟ್ಟದಲ್ಲಿ ಏನೇನು ಚಲಾವಣೆಗಳು, ದಾಖಲಾತಿಗಳು ಏನಿರ್ತವೆ ಅದು ಕೇವಲ ಅಧಿಕಾರಿಗಳ ಮಟ್ಟಕ್ಕೆ ಅಷ್ಟೇ ಇರಬಾರದು. ಅದು ಸಾರ್ವಜನಿಕರಿಗೆ ತಿಳಿದ್ರೆ ಪಾರದರ್ಶಕತೆ ಇರ್ತೈತಿ ಅನ್ನುವಂಥ ಉದ್ದೇಶದಿಂದ 2005ರಲ್ಲಿ ಈ ಕಾಯ್ದೆ ನಮ್ಮ ದೇಶದಲ್ಲಿ ಬಂತು. ಅದಕ್ಕಿಂತ ಮೊದಲು ಇತ್ತು, ಬ್ರಿಟಿಷ್ ಕಾಲದಲ್ಲಿ ಆಫೀಸಿಯಲ್ ಸೀಕ್ರೆಟ್ ಆಕ್ಟ್ ಅಂತ ಒಂದಿತ್ತು, 1923. ಅಧಿಕಾರಿಗಳ ಉಳಿದವ್ರಿಗೆ ಏನು ಕೊಡೋಂಗಿಲ್ಲ, ನೀವೆಲ್ಲ ಸ್ಲೇವ್ಸ್, ನಾವೇನ್ ಮಾಡ್ತೀವಿ ಅದೇ ಕರೆಕ್ಟ್, ಪರ್ಮನೆಂಟ್ ಆಗ್ಬೇಕು. 2005ರಿಂದ ಸಾರ್ವಜನಿಕರು ಆಡಳಿತದಲ್ಲಿ ಪಾಲ್ಗೊಳ್ಳೋದ್ರ ಮೂಲಕ ಆಡಳಿತ ಸುಧಾರಣೆ ಆಗ್ತದೆ ಅನ್ನುವಂಥದ್ದು ಕಾಯ್ದೆ ಬಂತು. ಇದು ಬಂದ ನಂತರ ದೇಶದಲ್ಲಿ ಅನೇಕ ಹಗರಣಗಳು ಹೊರಗೆ ಬಂದವು. ಈ ಕಾಯ್ದೆ ಬಹಳ ಸಣ್ಣ ಪುಸ್ತಕ, 6 ಚಾಪ್ಟರ್, 31 ಕಲಂ. ನಿಮ್ಗೆ ಗೊತ್ತಿರಲಿ, ದೆಹಲಿಯಲ್ಲಿ ಫಸ್ಟ್ RTI ಬಂದ ತಕ್ಷಣ RTI ಅರ್ಜಿ ಹಾಕಿದವರು ದೆಹಲಿಯ ex-CM ಅರವಿಂದ್ ಕೇಜ್ರಿವಾಲ್. RTI ಅಪ್ಲಿಕೇಶನ್ ಆಗಿ ಚೀಫ್ ಮಿನಿಸ್ಟರ್ ಆಗಿದೆ, ಅಪ್ಲಿಕೇಶನ್ ಆಗಿದೆ. ಇದರ ಇಫೆಕ್ಟ್ ಏನಾಯ್ತಂದ್ರೆ 1,76,000 ಕೋಟಿ ಹಗರಣ, ಕಲ್ಲಿದ್ದಲ ಹಗರಣ ಹೊರಗೆ ಬಂತು. ಇದರ RTI ಕಾಮನ್ವೆಲ್ತ್ ಗೇಮ್, 2G ಸ್ಪೆಕ್ಟ್ರಮ್, ಇವು ಎಲ್ಲ ಹೊರಗಡೆ ಬಂದಿತ್ತು RTIದಿಂದ. ಈ RTI ಸಣ್ಣ ಆಕ್ಟ್ ಸರ್ಕಾರನ ಬದಲಾವಣೆ ಮಾಡಬೇಕು. ಆಗಿನ ಸರ್ಕಾರ ಈ ಹಗರಣಗಳ ಮೂಲಕ ಸಾರ್ವಜನಿಕರಿಗೆ ಗೊತ್ತಾಗ್ತಿತ್ತು, ಸಾರ್ವಜನಿಕರಿಗೆ ಇದು ಗೊತ್ತೇ ಇದ್ದಿಲ್ಲ. RTI ಬಂದು ಸಾರ್ವಜನಿಕರು ಅನೇಕ ಕಾರಣಗಳಿಗೆ ನಾವು ದಾಖಲಾತಿಯನ್ನು ಕೇಳಿದಾಗ ಇವೆಲ್ಲ ಹಗರಣಗಳು ಅಂದ್ರೆ ಈಗ ಅವಾಗ 2005ರಿಂದ 20 ವರ್ಷಗಳ ನಂತರ ಸಾರ್ವಜನಿಕರು ಅಧಿಕಾರಿಗಳನ್ನ ಮಾತಾಡಿಸೋದಾಗ್ಲಿ, ಅಧಿಕಾರಿಗಳ ಜೊತೆ ಹೋಗುದಾಗ್ಲಿ, ಅವ್ರನ್ನ ಭೇಟಿಯಾಗಿ ತಮಗೆ ಸಂಬಂಧಿಸಿದ ಹಾಗೂ ಸಾರ್ವಜನಿಕರಿಗೆ ಸಂಬಂಧಿಸಿದ ಭ್ರಷ್ಟಾಚಾರ ಇದ್ರಂದ್ರೆ ಅದನ್ನು ಹೇಗೆ ನಾವು ಕಡಿಮೆ ಮಾಡಬೇಕು ಅನ್ನುವಂಥದ್ದನ್ನು ಕೇಳಿದ್ರೆ ಕೊಡಬೇಕು ಅನ್ನುವಂಥದ್ದು ಇದರಲ್ಲಿ RTI ಅಂತ ತಮಗೆಲ್ಲ ಬಹಳ ಜನ ಗೊತ್ತು. ಬಹಳ ಜನ ನನ್ನ ಕೇಳಿದ RTI ಅಂದ್ರೆ RTO ಅನ್ರಿ ಅಂತ ಕೇಳ್ತಾರೆ, ಇಲ್ಲಾಂದ್ರೆ RTE ಅಂದ್ರೆ ಅಂತ. ಅವೆಲ್ಲ ಬೇಡ, RTI ಎಜುಕೇಶನ್, ಮಾಹಿತಿ ಹಕ್ಕು ಕಾಯ್ದೆ. ಕೇವಲ 10 ರೂಪಾಯಿ ಕೊಟ್ಟಲಾಡೋ ಮೂಲಕ ನಿಮ್ಮ ಹೆಸರೇನು, ನೀವು ಯಾವ ವರ್ಷಕ್ಕೆ ಮಾಹಿತಿ ಬೇಕಾಗಿದೆ, ಯಾವ ವಿಷಯಕ್ಕೆ ಬೇಕಾಗಿದೆ, ಯಾರಿಂದ ಬೇಕಾಗಿದೆ, ಒಂದು ಬೆಳೆ ಆಳಿಗೆ ಬಂದ್ಬಿಟ್ಟು ನಿಮ್ಮ ಮಾಹಿತಿ 30 ದಿವಸದಲ್ಲಿ ಹಣ ತಗೊಂಡು ಅದಕ್ಕೆ ಹಣ ತಗೊಂಡು ಕೊಡ್ಬೇಕು ಅನ್ನೋ ಕಾಯ್ದೆ. ಇದು ನಮ್ಮ ದೇಶದಲ್ಲಿ ಅಮೂಲಾಗ್ರ ಬದಲಾವಣೆಯನ್ನ ತಂದ ನಂತರ ಈ 20 ವರ್ಷಗಳಲ್ಲಿ ಇತ್ತೀಚೆಗೆ ಮೊನ್ನೆ 14/10/2025 ಘನತಿವತ್ತ ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್ ಅವರ ಸಮ್ಮುಖದಲ್ಲಿ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಸಮಾವೇಶ. ಅಂದ್ರೆ ನಮ್ಮ ದೇಶದಲ್ಲಿ ಮಾಹಿತಿ ಹಕ್ಕು ಕಾಯ್ದೆ ಬಂದು 20 ವರ್ಷ ಪೂರ್ಣಗೊಂಡ ನಂತರ ಈ ರಾಜ್ಯದಲ್ಲಿ ಎಷ್ಟರ ಮಟ್ಟಿಗೆ ಮಾಹಿತಿ ಹಕ್ಕು ಅನುಷ್ಠಾನಗೊಂಡಿದೆ, ಅದರ ಜೊತೆಗೆ ದೇಶದಲ್ಲಿ ಏನೇನಾಗಿದೆ ಅನ್ನುವಂಥದ್ದನ್ನ ವಿವರಣೆಯಲ್ಲಿ ದೊಡ್ಡ ಸಮಾರಂಭ ಅವತ್ತಾಯಿತು. ಅಲ್ಲಿ ನಾನು ಮಾತಾಡಿದೆ. ಈ ಮಾಹಿತಿ ಹಕ್ಕು ಕಾಯ್ದೆ ಬಂದ ನಂತರ ನಾನು 2011ರಲ್ಲಿ ಮಾಹಿತಿ ಆಯುಕ್ತನಾಗಿ
ನಾನು ನೇಮಕಗೊಂಡಾಗ ನಿಜವಾಗಿ ಹೇಳಬೇಕಂದ್ರೆ RTI ಬಗ್ಗೆ ನನಗೆ ಏನು ಗೊತ್ತಿಲ್ಲ, ಹೆಸರು ಅಷ್ಟೇ ಕರೀತೆ, ಮಾಹಿತಿ ಹಾಕೊಡ್ತೆ ಅಷ್ಟೇ ಕರೀತೆ. ಹೋದ ನಂತರ ಅಲ್ಲಿ ವಿಷಯ ಬಹಳ ಕಡಿಮೆ ಇದ್ರೂ ಸಹಿತ ಗಹನವಾದ ವಿಷಯಗಳು, ಯಾಕಂದ್ರೆ ಬಹಳ ಜನ ಕೇಳ್ತಿರ್ತಾರೆ, ನೀವು ಡಾಕ್ಟರ್ ಅಂತೀರಿ, MBBS ಅಂತೀರಿ, ಇದೇನ್ರಿ ಕಾಯ್ದೆ ಅಂತೇಳಿ. ಅಲ್ಲಿ ಹೋದ ನಂತರ ಅಲ್ಲಿ ಹೇಗಿದೆ ಅಂದ್ರೆ, ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳು, ಪ್ರಾಮಾಣಿಕ ವ್ಯಕ್ತಿಗಳು ಯಾರ್ಯಾರು ಇರ್ತಾರೆ ಅವರೆಲ್ಲರನ್ನು ಪತ್ರಕರ್ತರು ಸಹಿತ ಮಾಹಿತಿ ಹಕ್ಕು ಆಯುಕ್ತರಾಗಬೇಕು. ಇತ್ತೀಚೆಗೆ